ಸೆಕೆಂಡ್ ಡೇ ಇನ್ ಡೆನ್ಮಾರ್ಕ್. ಇವತ್ತು ಈ ಮೆಟ್ರೋದಲ್ಲಿ ಹೋಗ್ತಾ ಇದ್ದೀವಿ. ಏನು ಹೋಗ್ತಾ ಇದ್ದೀವಿ? ಡೆನ್ಮಾರ್ಕ್ ಸಿಟಿ ಸುತ್ತಕ್ಕೆ ಹೋಗ್ತಾ ಇದ್ದೀವಿ. ಸಿಟಿ ಅಲ್ಲ, ಇವತ್ತು ಫಸ್ಟ್ ಹಾರ್ಬರ್ ಹತ್ರ ಹೋಗೋದ. ಓಕೆ, ನಾನು ಸಿಟಿ ಅಂದ್ಕೊಂಡೆ ಗಾಯ್ಸ್, ಬಟ್ ಹಾರ್ಬರ್ ಅಂತ. ಇಸ್ಕಾಲ್ ಮೈ ಹ್ಯಾವನ್ ಅಂತ ಅಥವಾ ಕೋಪನ್ಹ್ಯಾಗನ್ ಹ್ಯಾವನ್ ಅಂತ. ಬನ್ನಿ ಹೋಗೋದ. ಯಾ ಲೆಟ್ಸ್ ಸಿ ಏನಿದೆ ಅಲ್ಲಿ. ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಗೊತ್ತಿಲ್ಲ. ಮೆಟ್ರೋದಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ನಾವು ಮೆಟ್ರೋದಲ್ಲಿ ಹೋಗಬೇಕು, ಅದಕ್ಕೆ ಟಿಕೆಟ್ಸ್ ತೊಗೋಬೇಕು. ಇಲ್ಲಿ ಆಟೋಮೆಟಿಕ್ ಮೆಷಿನ್ ಇತ್ತು, ಅದರಿಂದ ಟಿಕೆಟ್ಸ್ ತೊಗೊಂಡ್ವಿ. ಇನ್ನು 2 ಮಿನಿಟ್ಸಲ್ಲಿ ಮೆಟ್ರೋ ಬರೋದಿತ್ತು. ಸೊ ಮೆಟ್ರೋ ಬಂತು. ಸೊ ಮೆಟ್ರೋ ಎಂಟರ್ ಆಗೋಕ್ಕೆ ಈ ಥರ ಗೇಟ್ಸ್ ಇರುತ್ತೆ. ಅದು ಡೋರ್ ಹತ್ರ ಗೇಟ್ಸ್ ಓಪನ್ ಆಗುತ್ತೆ, ಆಮೇಲೆ ಎಂಟರ್ ಆಗ್ಬೋದು. ಹೀಗೆ ಎಂಟರ್ ಆಗಿಬಿಟ್ಟು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಅಮಾಲಿಯನ್ ಬೋರ್ ಕಾಸ್ಟ್ ಹತ್ರ ಬಂದಿದ್ದೀವಿ. ಇಲ್ಲಿ ಘಾಟ್ ಚೇಂಜಿಂಗ್ ಇರುತ್ತೆ, ಸೊ ಘಾಟ್ ಚೇಂಜಿಂಗ್ ನೋಡೋಕೆ ಬಂದಿದ್ವಿ. ಅದು ಕಾಣಿಸ್ತಾ ಇದೆಯೋ ಇಲ್ಲೋ, ಇನ್ನು ಮುಂದೆ ಹೋಗ್ಬೇಕು. ಸೊ ಇಲ್ಲಿ ಕಾಸಲ್ ಸುತ್ತ ಈ ಥರ ಗೇಟ್ಸ್ ಇರುತ್ತೆ. ಗೇಟ್ಸ್ ಹತ್ರ ಎರಡೆರಡು ಇಲ್ಲ ಒಬ್ಬೊಬ್ಬರು ಘಾಟ್ಸ್ ನಿಂತಿರ್ತಾರೆ. ಸೊ ಇವ್ರದ್ದು ಶಿಫ್ಟ್ ಮುಗಿಸ್ದಂಗೆ ಘಾಟ್ ಚೇಂಜಿಂಗ್ ಅಂತ ಮಾಡ್ತಾರೆ, ಅದನ್ನು ತೋರಿಸ್ತೀವಿ. ಇವಾಗ ಘಾಟ್ ಚೇಂಜಿಂಗ್ ಸ್ಟಾರ್ಟ್ ಆಗಿದೆ. ಅಲ್ಲಿ ನೋಡಿ, ಅಲ್ಲಿ ಮುಂದೆಯಿಂದ ಘಾಟ್ಸ್ ಬರ್ತಾ ಇದ್ದಾರೆ. ಈ ಕಡೆ ರೈಟ್ ಸೈಡಲ್ಲಿ ಒಂದು ಸೆಟ್ ಆಫ್ ಘಾಟ್ಸ್ ನಿಂತಿದ್ದಾರೆ. ಇವ್ರು ಹೀಗೆ ಮಾರ್ಚ್ ಮಾಡ್ಕೊಂಡು ಬಂದು ಅವ್ರ ಮುಂದೆ ನಿಂತ್ಕೊಂಡು ಹಾಗೆ ಎಕ್ಸ್ಚೇಂಜ್ ಮಾಡ್ಕೊತಾರೆ. ಹಿಂಗೆ ನೋಡ್ತಾರೆ. ಆ್ಯಕ್ಚುಲಿ ನಮಗೂ ಕಾಣಿಸ್ತಾ ಇರಲಿಲ್ಲ, ಸ್ವಲ್ಪ ಅರ್ಧಂಬರ್ಧನೇ ಕಾಣಿಸ್ತಿತ್ತು. ಯಾಕಂದರೆ ಫುಲ್ ಜನ ತುಂಬ್ಕೊಂಡಿದ್ರು, ಪ್ಲಸ್ ಎಲ್ಲ ಟಾಲ್ ಆಗಿದ್ರು. ಸೊ ಮುಂದೆ ಹೆಂಗೋ ಒಂದು ಫೋನಿಂದ ರೆಕಾರ್ಡ್ ಮಾಡಿದ್ವಿ. ನಮಗೂ ಸ್ವಲ್ಪ ಕಾಣಿಸ್ತಿತ್ತು. ಬಟ್ ಯೂಶ್ವಲಾಗಿ ನೀವು ಫುಲ್ ಕಂಪ್ಲೀಟ್ ವ್ಯೂ ನೋಡಬೇಕಂದ್ರೆ ಅಟ್ಲೀಸ್ಟ್ 15 to 20 ಮಿನಿಟ್ಸ್ ಬಂದು ಮುಂದೆ ನಿಂತ್ಕೊಂಡ್ಬಿಡ್ಬೇಕು, ಆವಾಗ ಫುಲ್ ಕಾಣಿಸುತ್ತೆ ಅನಿಸುತ್ತೆ. ಸೊ ಅಲ್ಲಿ ಇಷ್ಟು ಜನ ಇದ್ದರು. ಐ ಥಿಂಕ್ ಆಲ್ಮೋಸ್ಟ್ ಆಲ್ ಮೆಜಾರಿಟಿ ಟೂರಿಸ್ಟೇ ಅನಿಸುತ್ತೆ. ಇಷ್ಟು ಜನ ನಿಂತ್ಕೊಂಡು ನೋಡ್ತಾಯಿದ್ರು, ನೋಡೋಕ್ಕೆ ಬಂದಿದ್ರು. ಅಲ್ಲಿ ಮುಂದೆ ಕಡೆ ಗೇಟಿಂದ ಹಿಂದೆವರೆಗೂ ನಿಂತಿದ್ರು. ಈ ಥರ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲೆಲ್ಲ ಹತ್ಕೊಂಡೆಲ್ಲ ನಿಂತ್ಕೊಂಡು ನೋಡ್ತಾಯಿದ್ರು. ನಾವು ಹಾಗೆ ಹತ್ಕೊಂಡೆಲ್ಲ ನಿಂತ್ಕೊಂಡು ನೋಡ್ತಿದ್ವಿ. ನೆಕ್ಸ್ಟು ಈ ಥರ ಅವರು ಅಲ್ಲಿಂದ ಮಾರ್ಚ್ ಮಾಡ್ಕೊಂಡು ಹೋಗಿ ಆವಾಗಲೇ ತೋರಿಸಿದ್ವಲ್ಲ, ಎಲ್ಲ ಪ್ಯಾನೆಲ್ಸ್ದು ಗೇಟ್ಸ್ ಡೋರ್ಸ್ ಇರುತ್ತೆ, ಅಲ್ಲೆಲ್ಲ ಗಾರ್ಡ್ಸ್ ನಿಂತಿರ್ತಾರೆ. ಅವ್ರ ಹತ್ರ ಹೋಗ್ಬಿಟ್ಟು ಹೀಗೆ ಮಾರ್ಚ್ ಮಾಡ್ಕೊಂಡು ಹೋಗಿ ಎಕ್ಸ್ಚೇಂಜ್ ಮಾಡಿಕೊಂಡು ಅಲ್ಲಿ ಮುಂಚೆ ನಿಂತಿದ್ದವರು ವಾಪಸ್ ಇಲ್ಲಿಗೆ ಸೇರ್ಕೊತಾರೆ. ಘಾಟ್ ಚೇಂಜಿಂಗ್ ಮುಗಿಸ್ಕೊಂಡು ಅಲ್ಲೇ ಮುಂದೆ ಹೋದ್ವಿ. ಅಲ್ಲಿ ಒಂದು ಬ್ಯೂಟಿಫುಲ್ ರಿವರ್ ಇತ್ತು. ವೆದರ್ ಸನ್ನಿ ಆಗಿತ್ತು, ನೈಸ್ ಬ್ಲೂ ರಿವರ್. ವ್ಯೂ ಅಂತೂ ಚೆನ್ನಾಗಿತ್ತು. ಎಲ್ಲರೂ ಹಾಗೆ ಎಂಜಾಯ್ ಮಾಡ್ತಾಯಿದ್ರು. ಇಲ್ಲೇ ನೋಡಿದ್ರೆ ಎವ್ರಿ ಒನ್ ಇಸ್ ಎಂಜಾಯ್. ಅಲ್ಲೇ ಮುಂದೆ ನಡ್ಕೊಂಡು ಹೋದರೆ ನೈ ಹ್ಯಾವೆನ್. ಇದು ಕೋಪನ್ಹ್ಯಾಗನ್ದು ಒನ್ ಆಫ್ ದ ಮೋಸ್ಟ್ ಟೂರಿಸ್ಟಿಕ್ ಪ್ಲೇಸಸ್ಸು, ಪ್ಲಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸಸ್ಸು. ಇಲ್ಲಿ ನೋಡಿದರೆ ಫುಲ್ ರೋ ಹೌಸಸ್ ಇದೆ, ಕಲರ್ಫುಲ್ ಹೌಸಸ್ ಇರುತ್ತೆ. ಇದು ಒಂದು 17th 18th ಸೆಂಚುರೀಸಲ್ಲಿ ಬಿಲ್ಡ್ ಮಾಡಿರ್ತಾರೆ. ಆಮೇಲೆ ಇದನ್ನ ಎಂಟರ್ಟೈನ್ಮೆಂಟ್ ಡಿಸ್ಟ್ರಿಕ್ಟ್ ಅಂತಲೂ ಕರೀತಾರೆ ಕೋಪನ್ಹ್ಯಾಗನ್ದು. ಇಟ್ ಈಸ್ ಫುಲ್ ಆಫ್ ಬಾರ್ಸು, ರೆಸ್ಟೋರೆಂಟ್ಸು, ಕೆಫೇಸು. ಇಲ್ಲಿ ನೋಡೋಕ್ಕೆ, ವಾಕ್ ಮಾಡೋಕ್ಕೆ ಚೆನ್ನಾಗಿ. ನಾವು ಹಾಗೆ ಈ ವೈಬ್ನ ಫುಡ್ನ ಎಂಜಾಯ್ ಮಾಡೋಣ ಅಂತ ಅಲ್ಲೇ ಅಲಾಂಗ್ ಸೈಡ್ ದ ಕೆಫೆ ಒಂದು ರೆಸ್ಟೋರೆಂಟ್ಗೆ ಹೋದ್ವಿ. ಈ ಥರ ಫೇಮಸ್ ಡೇನಿಷ್ ಫುಡ್ಸ್ ತೊಗೊಂಡಿದ್ವಿ. ಸಮ್ ಬರ್ಗರ್ಸ್ ಇತ್ತು, ಸಮ್ ಚಿಕನ್ ಡಿಶ್ ಇತ್ತು, ಮತ್ತು ಈ ಥರ ಸ್ಮೋರ್ ಬ್ರೋಡ್ ಅಂತ ಇರುತ್ತೆ, ಇದು ಫೇಮಸ್ ಡೇನಿಷ್ ಫುಡ್ಡು. ಇಲ್ಲಿ ಇಟ್ಸ್ ಜಸ್ಟ್ ಲೈಕ್ ಓಪನ್ ಸ್ಯಾಂಡ್ವಿಚ್ ಥರ ಬ್ರೆಡ್ ಮೇಲೆ ಡಿಫ್ರೆಂಟ್ ವೆರೈಟಿ ಆಫ್ ಮೀಟ್ ಆರ್ ಫಿಶ್ ಆರ್ ವಾಟ್ ಎವರ್ ಹಾಕಿರ್ತಾರೆ. ನಾವು 2 ಫಿಶ್ಶು ಮತ್ತು 1 ಪ್ರಾನ್ಸ್ ತೊಗೊಂಡಿದ್ವಿ. ಈ ಥರ ಅದ್ರ ಮೇಲೆ ಲೆಮನ್ ಜ್ಯೂಸನ್ನ ಹಿಂಡ್ಕೊಂಡು ತಿಂದ್ವಿ, ಸಗದಾಗಿತ್ತು. ನಾವು ಇದೇ ರೆಸ್ಟೋರೆಂಟ್ಗೆ ಹೋಗಿದ್ದು. ಇಲ್ಲಿ ಇಂಡೋರ್ ಸೀಟಿಂಗು ಇರುತ್ತೆ, ಔಟ್ಡೋರ್ ಸೀಟಿಂಗ್ ಇರುತ್ತೆ. ಸಮ್ಮರ್ ಆಗಿರೋದ್ರಿಂದ ನಾವು ಔಟ್ಡೋರ್ ಸೀಟಿಂಗ್ ಚೂಸ್ ಮಾಡಿದ್ವಿ, ಬಿಕಾಸ್ ಕೆನಾಲ್ ಸೈಡು ಸನ್ನಿ ವೆದರು ಮತ್ತು ನೈಸ್ ದಿಸ್ ಕಲರ್ಫುಲ್ ಹೌಸು, ಇದನ್ನೆಲ್ಲ ಎಂಜಾಯ್ ಮಾಡಿಕೊಂಡು ಲಂಚ್ ಮಾಡೋಣ ಅಂತ. ಲಂಚ್ ಮಾಡಾದ್ಮೇಲೆ ಹಾಗೆ ಮುಂದೆ ಬಂದ್ವಿ. ಅಲ್ಲಿ ನೋಡಿದ್ರೆ ಕೆನಾಲ್ ಕ್ರೂಸಸ್ ಇತ್ತು. ಅಲ್ಲಿ ನೋಡಿ ಫುಲ್ ಉದ್ದ ಲೈನ್ ಇತ್ತು ಕೆನಾಲ್ ಕ್ರೂಸಸ್ಗೆ. ಎಷ್ಟು ಜನ ಹೋಗ್ತಿದ್ರು. ಬಟ್ ನಾವು ಇವತ್ತು ಹೋಗಲಿಲ್ಲ ಕೆನಾಲ್ ಕ್ರೂಸ್ಗೆ, ಬಿಕಾಸ್ ನಮಗೆ ಬೇರೆ ಪ್ಲ್ಯಾನ್ಸ್ ಇತ್ತು. ನೆಕ್ಸ್ಟ್ ಬೇರೆ ಎಲ್ಲಾದರೂ ಹೋಗೋದ, ಬೇರೆ ಟೂರಿಸ್ಟಿಕ್ ಪ್ಲೇಸಸ್ ನೋಡೋದ ಅಂತ ಅಂದ್ಕೊಂಡ್ವಿ. ಸೊ ಕೆನಾಲ್ ಕ್ರೂಸ್ಗೆ ಹೋಗಲಿಲ್ಲ, ಬಟ್ ಇಟ್ ವಾಸ್ ನೈಸ್.
ಈ ಏರಿಯಾ ಅಂತೂ ತುಂಬ ಚೆನ್ನಾಗಿದೆ ವಿತ್ ದಿಸ್ ಕಲರ್ಫುಲ್ ಹೌಸಸ್. ಒಂದು ಕ್ಯಾಸಲ್ ಹತ್ರ ಮಾಡಿದ್ವಿ. ಆ ಕ್ಯಾಸಲ್ ಎದುರುಗಡೆ ಒಂದು ಗಾರ್ಡನ್ ಇದೆ, ಎಲ್ಲರೂ ರಿಲ್ಯಾಕ್ಸ್ ಮಾಡ್ತಿದ್ದಾರೆ. ನಾವು ಕ್ಯಾಸಲ್ ಹತ್ರ ಹೋಗ್ಬಿಟ್ಟು ನೋಡ್ಕೊಂಡು ನಾವು ರಿಲ್ಯಾಕ್ಸ್ ಮಾಡ್ತೀವಿ. ಹೌದಾ? ಅದೇ ಏನಂದರೆ ಅವಾಗೆ ಇದೆ ಆ ಪಾರ್ಕಿಂದ ಔಟ್ಸೈಡ್ ವ್ಯೂ ಆಫ್ ದ ಕ್ಯಾಸಲ್. ನಾವು ಈ ಕ್ಯಾಸಲ್ಗೆ ಹೋಗಬೇಕು ಅಂತ ಹೋಗ್ತಾಯಿದ್ವಿ. ಒಳಗೋಗಿ ತೋರಿಸ್ತೀವಿ. ಸೊ ಕ್ಯಾಸಲ್ ಒಳಗೆ ಹೋಗೋಕ್ಕೆ ಟಿಕೆಟ್ಸ್ ತೊಗೋಬೇಕು. ಟಿಕೆಟ್ಸ್ ತೊಗೊಂಡ್ವಿ. ಅದರಲ್ಲಿ ಟೈಮಿಂಗ್ಸ್ ಇತ್ತು. ನಮಗೆ 3 o'clockಗೆ ಕೊಟ್ಟರು ಟೈಮಿಂಗ್ಸು. ಸೊ ಇನ್ನೂ ಟೈಮ್ ಇತ್ತು ಅಂತ ಇವಾಗ ನಾವು ಅಲ್ಲೇ ಪಾರ್ಕ್ ಇತ್ತಲ್ಲ ಅವಾಗೆ ತೋರಿಸಿದ್ರೆ ಅಲ್ಲಿ ಹೋಗ್ತಿದ್ದೀವಿ ರಿಲ್ಯಾಕ್ಸ್ ಮಾಡಿ. ನಾವು ಟಿಕೆಟ್ ತೊಗೊಂಡ್ವಿ. ಸೊ 320 ಇಲ್ಲೇ ಪಾರ್ಕಲ್ಲೆಲ್ಲ ಬ್ಯಾಗ್ ಓಕೆ ಅಂದರೆ ಇದಕ್ಕಿಂತ ಒಂದು ಸ್ವಲ್ಪ ದೊಡ್ಡ ಬ್ಯಾಗ್ ಇದ್ದರೆ ಲಾಕರ್ ಇಟ್ಬಿಟ್ಟು ಒಳಗೆ ಹೋಗ್ಬೇಕು. ಒಳಗೆ ದೊಡ್ಡ ದೊಡ್ಡ ಬ್ಯಾಗೆಲ್ಲ ಎಂಟ್ರಿ ಇಲ್ಲ. ಇದಕ್ಕೆ ವಿಡಿಯೋ ಮಾಡ್ತಾ ಇದ್ದಾರೆ. ಹಿಂಗೆ ಮಾಡ್ಕೊಂಡಿದ್ದೀವಿ. ಜಸ್ಟ್ ರಿಲ್ಯಾಕ್ಸಿಂಗ್. ಇನ್ನು 50 minutes ಇದೆ ಹೋಗೋಕ್ಕಿತ್ತಾವೆ. ಫುಲ್ ಮಾಡ್ಕೊಂಡಿದ್ಯಾ? ಸೊ ಹಿಂಗೆ ರಿಲ್ಯಾಕ್ಸ್ ಮಾಡ್ತಾ ಇದೀವಿ ಗೈಸ್. ನೋಡಿ ಹಿಂಗಿದೆ ಪಾರ್ಕ್. ಎಲ್ಲರೂ ಪಾರ್ಕಲ್ಲಿ ರಿಲ್ಯಾಕ್ಸ್ ಮಾಡ್ತಾಯಿದ್ದೀವಿ. ನಾವು ರಿಲ್ಯಾಕ್ಸ್ ಮಾಡ್ತಾಯಿದ್ದೀವಿ. ನೀವೇ ನೋಡ್ತಾ ಇದ್ವಿ, ನೀವೇ ತೋರಿಸ್ತಾ ಇದ್ವಿ. ಸೊ ಅರೌಂಡ್ 3 o'clock ಕ್ಯಾಸಲ್ ಎಂಟರ್ ಆದ್ವಿ. ಅದ ಹೆಸರು ರೋಸನ್ಬೋರ್ಗ್ ಕ್ಯಾಸಲ್ ಅಂತ. ಅದು ಕ್ರಿಶ್ಚಿಯನ್ ದ 4th ಅನ್ನೋ ಒಂದು ರಾಜ ಕಟ್ಟಿಸಿದ್ದು. ಆಲ್ರೆಡಿ 400 years ಆಗಿದೆ. ಇಲ್ಲೆಲ್ಲ ತೋರಿಸ್ತಿದ್ದೀನಿ. ಸೊ ಕ್ಯಾಸಲ್ ಒಳಗಡೆ ಫುಲ್ ಅವರು ಯಾವ ಥರ ಡೆಕೋರೇಟ್ ಮಾಡಿದರು, ಏನೇನಿತ್ತು. ಇಲ್ಲೊಂದು ಮಾರ್ಬಲ್ ರೂಮ್ಸ್ ಎಲ್ಲ ಇದೆ, ಫುಲ್ ಆಫ್ ಮಾರ್ಬಲ್. ಈ ಥರ ಅವರು ಲಿವಿಂಗ್ ರೂಮು, ಅವ್ರ ಡೈನಿಂಗ್ ರೂಮು, ಅವ್ರ ರೈಟಿಂಗ್ ರೂಮ್, ಡ್ರಾಯಿಂಗ್ ರೂಮ್, ಮತ್ತು ಗೆಸ್ಟ್ ಬಂದಾಗ ಅವ್ರ ಗೆಸ್ಟ್ನ ಇಡ್ಸ್ಕೊಳ್ಳೋ ರೂಮು, ಮತ್ತು ಫುಲ್ ಆಫ್ ಪೇಂಟಿಂಗ್ಸ್ ಇರುತ್ತೆ. ರಾಜದು, ರಾಣಿದು, ಅವ್ರ ಮಕ್ಕಳದು. ಇಲ್ಲಿ ನೋಡಿದರೆ ಅವ್ರ ಫುಲ್ ಫ್ಯಾಮಿಲಿ ಟ್ರೀನೇ ಈ ಥರ ಡಿಸ್ಪ್ಲೇ ಮಾಡಿದ್ದಾರೆ ಇಲ್ಲಿ. ಅವ್ರ ತಾತ, ಮುತ್ತಜ್ಜಿ ಅವ್ರು ಯಾರ್ಯಾರು ಇರ್ತಾರೋ ಅವ್ರದ್ದು. ಇಲ್ಲಿ ಮತ್ತೆ ಇನ್ನೊಂದು ಲಿವಿಂಗ್ ರೂಮ್ ಥರ ಅಲ್ಲೂ ರಾಜ ರಾಣಿದಿತ್ತು. ಈ ಥರ ಡೆಕೋರೇಷನ್ಸು, ಪೇಂಟಿಂಗ್ಸು, ಈ ಥರ ಎಲ್ಲ ಇರುತ್ತೆ. ಇದನ್ನೆಲ್ಲ ಅವರು ಕ್ಲೀನಾಗಿ ಡಿಸ್ಪ್ಲೇ ಮಾಡಿದ್ದಾರೆ, ಎಲ್ಲ ಪ್ರೊಟೆಕ್ಟೆಡಾಗಿ ಇಟ್ಕೊಂಡಿದ್ದಾರೆ. ಸೀರಿಯಸ್ಲಿ ಎಲ್ಲದಕ್ಕೂ ಒಂದೊಂದು ರೂಮ್ ಇದೆ. ಅದು ಒಂದೊಂದು ರೂಮೂ ಡಿಫ್ರೆಂಟ್ ಥರ ಡೆಕೋರೇಟ್ ಮಾಡಿದ್ದಾರೆ. ಚೆನ್ನಾಗಿ ಕಾಣಿಸ್ತಿರುತ್ತೆ. ಹಾಗೆ ಅವ್ರು ಏನೇನು ಹಾಕೊತಿದ್ರು ಆ ಟೈಮಲ್ಲಿ, ಈ ರಾಜ ರಾಣಿಯರು, ಮಿನಿಸ್ಟರ್ಸ್ ಅವರೆಲ್ಲ ಇರ್ತಾರಲ್ಲ, ಅದೆಲ್ಲನೂ ಇಟ್ಟಿದ್ದಾರೆ ಇಲ್ಲಿ. ಡಿಫ್ರೆಂಟ್ ವೆರೈಟಿ ಆಫ್ ಜ್ಯುವೆಲ್ಸ್ ಥರನೂ ಇರುತ್ತೆ. ಹಾಗೆ ಇದು ಒಂದು ಗ್ರ್ಯಾಂಡ್ ಹಾಲ್ ಅಂತ. ಆ ಕಡೆ ಈ ಕಡೆ ರಾಜಾಸು, ಮಂತ್ರಿ ಇವರೆಲ್ಲನೂ ಕೂತ್ಕೊತಾಯಿದ್ರು. ಹೀಗೆ 3 ಲಯನ್ಸು ಇತ್ತು. ಅದು ಒನ್ ಆಫ್ ದ ಫೇಮಸ್ ಆ ಟೈಮಲ್ಲಿ, ಆ ರಾಜರ ಟೈಮಲ್ಲಿ. ಮತ್ತು ಒಂದು ಮ್ಯೂಸಿಯಮು ಇತ್ತು. ಅಲ್ಲಿ ಯಾವ ಥರ ಗನ್ಸು, ರೈಫಲ್ಸು, ಮತ್ತು ಏನೇನು ಕಾಸ್ಟ್ಯೂಮ್ ಹಾಕ್ಕೊತಿದ್ರು ಸೋಲ್ಜರ್ಸು, ಅದೆಲ್ಲನೂ ಡಿಸ್ಪ್ಲೇ ಮಾಡಿದ್ದಾರೆ. ಕ್ಲೀನಾಗಿ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಮತ್ತು ಆಗಿನ ಕಾಲದಲ್ಲಿ ಈ ಥರ ಐವರಿಯಿಂದ ಮಾಡಿ ಎಷ್ಟೊಂದು ಆರ್ಟಿಕಲ್ಸ್ನು ಮಾಡಿ ಇಟ್ಕೊತಾಯಿದ್ರು, ಮತ್ತು ಯೂಸೂ ಮಾಡ್ತಿದ್ರು. ಅದಕ್ಕೂ ಒಂದು ರೂಮ್ ಇದೆ, ರೂಮ್ ಫುಲ್ಲು. ಮತ್ತು ಸ್ಪೋರ್ಟ್ಸ್ ಏನೇನು ಯೂಸ್ ಮಾಡ್ತಿದ್ರು ಫೈಟಿಂಗ್ ಟೈಮಲ್ಲಿ ಅದನ್ನು ಡಿಸ್ಪ್ಲೇ ಮಾಡಿದ್ದಾರೆ. ನೆಕ್ಸ್ಟು ಏನೇನು ಜ್ಯುವೆಲ್ರಿ ಹಾಕ್ಕೊತಿದ್ರು, ಇದೆಲ್ಲ ರಿಯಲ್ ಗೋಲ್ಡ್ ಜ್ಯುವೆಲ್ರಿ. ಸೊ ರಾಜ ರಾಣಿ ಮಕ್ಕಳು ಯಾರ್ಯಾರು ಇದನ್ನೆಲ್ಲ ಈ ಥರ ಡಿಸೈನಾಗಿ ಹಾಕ್ಕೊತಿದ್ರು. ಆಮೇಲೆ ಒಂದು ರೂಮ್ ಫಾರ್ ಈ ಥರ ಎಮರಲ್ಡ್ಸು, ರೂಬೀಸ್, ಮತ್ತು ರಾಜ ರಾಣಿ ಕ್ರೌನು ಇದೆಲ್ಲನೂ ಇತ್ತು ಗೈಸ್. ಈ ಥರ ಫುಲ್ ಗೋಲ್ಡಿಂದ ಮಾಡಿರೋದು, ರಿಯಲ್ ಗೋಲ್ಡಿಂದ ಮಾಡಿರೋ ಲೋಟಗಳು, ತಟ್ಟೆಗಳು, ಮತ್ತು ಆ ಟೈಮಲ್ಲಿ ಅವ್ರು ಏನೇನು ಯೂಸ್ ಮಾಡ್ತಿದ್ರಲ್ಲ, ಈ ಥರ ಸ್ಪೂನ್, ಫೋರ್ಕು ಎಲ್ಲನೂ ಆಲ್ ರಿಯಲ್ ಗೋಲ್ಡ್ ಇಲ್ಲಿ ಡಿಸ್ಪ್ಲೇ ಮಾಡಿರೋದೆಲ್ಲ ಈ ರೂಮಲ್ಲಿ. ಸ್ಪೆಷಲ್ ಎಂಟ್ರಿ ಥರ, ಮತ್ತು ನಾಯ್ಸ್ ಎಲ್ಲ ಮಾಡಬಾರ್ದು ಆ ಥರನೂ ಇತ್ತು ಅಲ್ಲಿ. ಫುಲ್ ಆಫ್ ಗೋಲ್ಡ್. ಮತ್ತು ಆಗಿನ ಕಾಲದಲ್ಲಿ ರಾಣಿದಿರು ಏನೇನು ರಾಣಿ ಮತ್ತು ಪ್ರಿನ್ಸಸ್ ಇರ್ತಾರಲ್ಲ, ಏನೇನು ಜ್ಯುವೆಲ್ರಿ ಹಾಕ್ಕೊತಿದ್ರು, ಮತ್ತು ರಾಜಗಳು ಹಾಕ್ಕೊತಿದ್ರು, ಅದೆಲ್ಲನೂ ಇಲ್ಲಿ ಡಿಸ್ಪ್ಲೇ ಆಗಿದೆ. ಇದೆಲ್ಲ ರಿಯಲ್ ರೂಬಿ, ಡೈಮಂಡ್ಸ್, ಎಮರಲ್ಡ್ಸ್ ಎಲ್ಲನೂ. ಸೊ ಫುಲ್ ರಿಚ್ ರಾಜ ರಾಣಿ ಸ್ಕೈಸ್ ಆ ಟೈಮಲ್ಲಿ. ಇದನ್ನ ನೋಡಿ, ಇದೆಲ್ಲ ನಾವು ನೋಡಿಕೊಂಡು ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಯೋಚನೆ ಮಾಡ್ಕೊತಾ ಇದ್ವಿ.
ಫೋಟೋದಲ್ಲೆಲ್ಲ ಹೆಂಗೆ ಕಾಣಿಸ್ತಾ ಇದೆಯೋ ವೀಡಿಯೋದಲ್ಲೆಲ್ಲ ಹೆಂಗೆ ಕಾಣಿಸ್ತಿದೆ ಗೊತ್ತಿಲ್ಲ, ಬಟ್ ರಿಯಲ್ ಲೈಫಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ತುಂಬ ಬ್ಯೂಟಿಫುಲ್ ಆಗಿತ್ತು. ಎಸ್ಪೆಷಲಿ ಕ್ರೌನ್ಸ್ ಕೂಡ ಸಾಕಾಗಿತ್ತು, ಡೀಟೇಲಿಂಗ್ ವರ್ಕ್ ಎಲ್ಲ. ಕ್ಯಾಸಲ್ ಎಲ್ಲ ನೋಡಿದ್ವಿ, ನೋಡ್ಕೊಂಡು ಆಚೆ ಬಂದ್ವಿ. ಇಲ್ಲಿ ನೋಡಿದರೆ ಡಾಟ್ ಎಲೆಕ್ಟ್ರಿಕಲ್ ಬೈಕ್ಸ್ ಇತ್ತು, ಅಂದರೆ ಸೈಕಲ್ಸು. ಇದೆಲ್ಲ ಡಾಟ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಸ್ಕ್ಯಾನ್ ಮಾಡಿಕೊಂಡು ತೊಗೊಂಡೋಗ್ಬೋದು. ನಾವು ಈ ಥರ ತೊಗೊಂಡು ಈ ಥರ ಕೋಪನ್ಹ್ಯಾಗನ್ ಸೆಂಟರ್ಗೆ ಹೋದ್ವಿ. ಸೆಂಟ್ರಲ್ಲಿ ಸ್ವಲ್ಪ ಸುತ್ತದ ಎಲ್ಲ ನೋಡೋದ ಅಂದ್ಬಿಟ್ಟು ಸೆಂಟರ್ ಹತ್ರ ಹೋದ್ವಿ. ಇಲ್ಲಿ ಒಂದು ಫೇಮಸ್ ಸ್ಟೋರ್ ಇತ್ತು, ಕ್ರೊಸಾಂಟು ಈ ಥರ, ಅದನ್ನ ತಿಂದ್ವಿ. ಹೀಗೆ ಡಿನ್ನರ್ ಮಾಡಬೇಕಂತ ಈ ಥರ ಚೆನ್ನಾಗಿರೋ ಕೊರಿಯನ್ ಪ್ಲೇಸಿಗೆ ಬಂದ್ವಿ. ಈ ಥರ ಜ್ಯೂಸಸ್ ತೊಗೊಂಡ್ವಿ ಮತ್ತು 2 ರಾಮನ್ ಬೌಲ್ಸ್ ತೊಗೊಂಡ್ವಿ. ಸಖತ್ತಾಗಿತ್ತು, ಫುಲ್ ಫಿಲ್ಲಿಂಗ್ ಆಗಿತ್ತು, ಜಾಸ್ತಿ ಕ್ವಾಂಟಿಟಿ ಕೊಟ್ಟಿದ್ರು ಮತ್ತು ಪ್ರೈಸೂ ಓಕೆ ಆಗಿತ್ತು. ಇವತ್ತಿಗೆ ಅಷ್ಟೇ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.